ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ನಂದಿನಿ. ಯಾಕಂದ್ರೆ ನೀನು ನನ್ನ ಪ್ರೀತಿಸಿದ ಹುಡುಗಿ ಅಲ್ವೇ ಅಲ್ಲ, ಅದಕ್ಕೆ. ಬಾಸ್ ಹೇಳಿದ್ದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ಶಿವಾಯ್ ನಂದಿನಿಯಿಂದ ವಿಚ್ಛೇದನ ಬಯಸುತ್ತಿದ್ದಾನ? ನಂದಿನಿ ಕೆಟ್ಟ ಮಾತು ಹೇಳಿ ಕೋಪದಿಂದ ಅಲ್ಲಿಂದ ದೂರ ಸರಿದಳು. ಏನ್ ಹೇಳ್ದೆ? ನನಗ್ ಡಿವೋರ್ಸ್ ಕೊಡ್ತೀಯಾ? ನನ್ ಸ್ಥಾನಮಾನ ನಿನ್ಗಿಂತ ಎಷ್ಟೋ ಬಾರಿ ದೊಡ್ಡದು, ಅರ್ಥ ಆಯ್ತಾ? ನೀನು ಹೊರಗೆ ಹೇಗ್ ಬಂದೆ? ಯಾರಿಂದ ಜಾಮೀನ್ ಸಿಕ್ತು? ಅವನನ್ನ ಇಲ್ಲಿಗೆ ಯಾರೋ ಕರ್ಕೊಂಡ್ಬಂದರು. ಅವನನ್ನ ಮನೆಗೆ ಬಿಟ್ಟು ಹೋದ್ರು. ಇವನ್ ಖಂಡಿತವಾಗ್ಲೂ ಅವ್ರ ಕಾಲಿಗೆ ಬಿದ್ದಿರ್ಬೇಕು. ಇಲ್ದಿದ್ರೆ ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಇವಾಗ ನಾನು ನನ್ನನ್ನು ಗೌರವಿಸೋದನ್ನ ಕಲ್ತಿದ್ದೀನಿ. ನಾನು ಶಿವನ ಪರಮ ಭಕ್ತ, ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಹಾಗೆ ಇನ್ನೊಂದು ವಿಷಯ, ನಾನು ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಜಗತ್ ನನಗೆ ಹೇಗೆ ಗೌರವ ಕೊಡುತ್ತೆ? ನನ್ನ ಪ್ರತಿಯೊಂದು ಉಸಿರನ್ನು ನಾನು ಪೂಜಿಸ್ತೀನಿ. ನಾನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರಿ ಇರುತ್ತೆ. ಇನ್ಮುಂದೆ ನೀವೆಲ್ಲ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ. ನೀನ್ ಯಾರು ನನಗೆ ಉಪದೇಶ ಕೊಡಕ್ಕೆ? ಇಡೀ ಸಿಟಿಗೆ ಗೊತ್ತು ನೀನೇನು ಅಂತ. ದೊಡ್ಡದಾಗಿ ಬಂದಿದ್ದಾನೆ, ನನ್ಗೆ ಬುದ್ಧಿ ಹೇಳಕ್ ಬರ್ತಿದ್ದಾನೆ. ಹೌದು, ನಾನು ನನ್ನ ಗೌರವ ಕಳ್ಕೊಂಡಿದ್ದೆ. ನಿನ್ ಮುಂದೆ, ನಿನ್ ಕುಟುಂಬದ ಮುಂದೆ, ಮತ್ತೆ ಈ ಪೂರ್ತಿ ಸಿಟಿ ಮುಂದೆ ಕಳ್ಕೊಂಡಿದ್ದೆ. ಇದೆಲ್ಲ ನಂದೇ ತಪ್ಪು. ಆದ್ರೆ ನಿನಗೆ ನನ್ನ ಪ್ರೀತಿ ಕಾಣಿಸ್ಲೇ ಇಲ್ಲ ನಂದಿನಿ. ನಾನು ನಿನಗೋಸ್ಕರ ಸಣ್ಣ ಪುಟ್ಟ ಎಫರ್ಟ್ಸ್ ಹಾಕ್ತಾ ಇದ್ದೆ, ಅದೆಲ್ಲ ನಿಂಗೆ ಕಾಣಿಸ್ಲೇ ಇಲ್ಲ. ನೀನ್ ಏನ್ ಅನ್ಕೊಂಡಿದ್ದೆ ನಂದಿನಿ? ನಿಮ್ ಹತ್ರ ಎಲ್ಲ ಬಯಸ್ಕೊಳ್ಳೋದ್ರಿಂದ ನಂಗೆ ಮಜಾ ಸಿಗುತ್ತೆ ಅಂತನಾ? ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ, ಆದ್ರೆ ನಿನಗದು ಗೊತ್ತಾಗ್ಲಿಲ್ಲ. ನಿನಗೆ ನಿಮ್ಮಮ್ಮ ಏನು ಹೇಳಿದ್ರು ಅದು ಮಾತ್ರ ಮುಖ್ಯ ಆಗಿತ್ತು, ಈ ಸಿಟಿ ತೋರಿಸಿದ್ ಮಾತ್ರ ಮುಖ್ಯ ಆಗಿತ್ತು. ನಿನಗೆ ನನ್ನ ಪ್ರೀತಿ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಂದಿನಿ, ಯಾವತ್ತೂ ಆಗ್ಲಿಲ್ಲ. ಆದ್ರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನ್ನ ಮರ್ಯಾದೆನ ಕಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ. ಕಳೆದ ಒಂದು ದಿನ ಜೈಲಿನಲ್ಲಿ ಶಿವಾಯ್ ತುಂಬಾ ಬಳಲಿದ್ದ. ದೇಹಕ್ಕಿಂತ ಮನಸ್ಸಿನ ನೋವೇ ಹೆಚ್ಚು ಕಾಡುತ್ತಿತ್ತು. ಆದರೆ ಆ ನಿರ್ಲಜ್ಜ ಜನರು ಅವನ ಸ್ಥಿತಿಯನ್ನು ಯೋಚಿಸಲಿಲ್ಲ. ನಾನ್ ಯಾವಾಗ ನಿನ್ನ ಪ್ರೀತಿಸು ಅಂತ ಹೇಳಿದ್ದೆ? ಮೊದಲನೇ ದಿನದಿಂದಲೇ ನಿನ್ನನ್ನು ದ್ವೇಷಿಸ್ತಿದ್ದೆ. ತಾತ ನಿನ್ನಲ್ಲಿ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ನನ್ನ ನಿನ್ ಜೊತೆ ಮದ್ವೆ ಮಾಡೋದಕ್ಕೆ ಬಲವಂತ ಮಾಡಿದ್ರು. ಮತ್ತೇನ್ ಹೇಳ್ದೆ? ಸಣ್ಣ ಸಣ್ಣ ಪ್ರಯತ್ನಗಳು. ಏನದು? ನೀನ್ ಕೊಟ್ಟಿದ್ ಕೊನೆ ಉಡುಗೊರೆ ಫೇಕ್ ಮುತ್ತಿನ ಹಾರ ಆಗಿತ್ತು, ನಕಲಿ ಆಗಿತ್ತು. ಕೇಳಿಸ್ಕೊತಿದ್ಯಾ? ನನಗ್ ನಿನ್ನಿಂದ ಮುಕ್ತಿ ಬೇಕಾಗಿದೆ. ಮುಕ್ತಿ ಬೇಕಾ? ಅದ್ ನಿನಗೆ ಸಿಗುತ್ತೆ ನಂದಿನಿ. ಯಾಕಂದ್ರೆ ಈಗ ನಿನಗೆ ಇವನ್ ಬೇರೆ ಸಿಕ್ಕಿದಾನಲ್ಲ. ಶಿವ ಯಶ್ ಕಡೆ ತೋರಿಸಿ ನಂದಿನಿಗೆ ಹೇಳಿದ, ಇವನ್ ನಿನಗೆ ನಾನ್ ಕೊಡಕ್ಕಾಗದೇ ಇರೋದನ್ನೆಲ್ಲ ನಿನಗ್ ಕೊಟ್ಟೆ ಕೊಡ್ತಾನೆ. ನಾನು ಅವಳನ್ನ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ. ಬಟ್ ಯು ನೋ ವಾಟ್, ನನ್ನ ಸ್ಟ್ಯಾಂಡರ್ಡು ತುಂಬ ಹೈ. ನಿನ್ನಂಥವ್ರ ಜೊತೆ ನಾನು ಮಾತಾಡಲ್ಲ. ನಾಳೆ ನಂದಿನಿಯ ಹುಟ್ಟುಹಬ್ಬ, ನೋಡ್ತಾ ಇರು. ನಾನು ನಂದಿನಿಗೆ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ, ಎಲ್ಲರೂ ನೋಡಿ ಶಾಕ್ ಆಗಬೇಕು. ಅದೇ ಹೊತ್ತಿಗೆ ರೇಖಾ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಭಿಕ್ಷಕನ್ ಜೊತೆ ಜಗಳ ಮಾಡ್ಬೇಡ ನಂದಿನಿ, ಬಾ. ಶಿವಾಯ್ ಮತ್ತು ಯಶ್ ಮುಖಾಮುಖಿಯಾಗಿ ನಿಂತಿದ್ದರು. ಯಶ್ ಆತಂಕದಿಂದ ಒಬ್ಬಂಟಿಯಾದಂತೆ ನಿಂತಿದ್ದ. ಕ್ಷಣಕಾಲ ಯೋಚಿಸಿ ಅವನು ನಂದಿನಿಗೆ ಕೂಗಿ ಹೇಳಿದ, ಸರಿ ನಂದಿನಿ, ನಾನು ನಾಳೆ ಬರ್ತೀನಿ. ಶಿವಾಯ್, ನಾಳೆ ಡಿವೋರ್ಸ್ಗೆ ರೆಡಿ ಆಗು. ಮತ್ತೆ ಹಾ, ನನಗೆ ಎದುರಾಗಿ ನಿಲ್ಬೇಡ. ಶಿವಾಯ್ ಆಲೋಚಿಸುತ್ತಾ ನಿಂತಿದ್ದ. ಸತ್ಯವಾಗಿ ಹಣಕ್ಕೆ ಇಷ್ಟು ಶಕ್ತಿ ಇದೆಯಾ? ಅದು ಯಾರನ್ನಾದರೂ ಬದಲಾಯಿಸದೆಯಾ? ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲವಾ? ಆದರೆ ಶಿವಾಯ್ ಸೋಲೋ ವ್ಯಕ್ತಿಯಲ್ಲ, ಅವನು ಉತ್ತರ ಹುಡುಕಬೇಕಿತ್ತು. ಶಿವಾಯ್ ಒಬ್ಬ ಪ್ಲೇಯರ್, ಧೈರ್ಯಶಾಲಿ ಪ್ಲೇಯರ್, ಸೋಲುವುದಿಲ್ಲ. ಶಿವಾಯ್ ತನ್ನ ಸ್ಕೂಟರ್ ನಿಲ್ಲಿಸಿ ಡಿಕ್ಕಿಯಿಂದ ಒಂದು ರೂಬಿಕ್ ಕ್ಯೂಬ್ ತೆಗೆದುಕೊಂಡು ಗಾಳಿಯನ್ನು ಆನಂದಿಸುತ್ತಾ ಅದನ್ನು ಸಾಲ್ವ್ ಮಾಡಲು ಶುರು ಮಾಡಿದ್ದ.
ಆಗ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನು ದಾರಿಯನ್ನು ಕಂಡುಕೊಂಡ. ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ. ಅದು ಆ ಸಿಟಿಯ 52 ಅಂತಸ್ತಿನ ಇಂಡಸ್ ಗ್ರೂಪ್ ಬಿಲ್ಡಿಂಗ್, ವಿಶ್ವದ ದೊಡ್ಡ ಕಂಪನಿಗಳಲ್ಲೊಂದು. ಹಲೋ, ನಾನು ದಿನೇಶ್ ಅವ್ರ ಜೊತೆ ಮಾತಾಡ್ಬೋದಾ? ಹೌದು ನಾನೇ ದಿನೇಶ್. ಏನ್ ಹೇಳಿ? ಶಿವಾಯ್ ಮಾಹೇಶ್ವರಿ. 50 ವರ್ಷದ ವ್ಯಕ್ತಿ ನಗುತ್ತಿದ್ದ. ಆದರೆ ಶಿವಾಯ್ ಹೆಸರನ್ನ ಕೇಳಿದ ಕ್ಷಣವೇ ಅವನ ಕಾಲಡಿಯಲ್ಲಿ ಭೂಮಿ ಜಾರಿದಂತೆ ಆಯ್ತು. ನೆತ್ತಿಯ ಮೇಲೆ ಬೆವರು ಬಂತು. ದಿನೇಶ್ ಅವರೇ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಖಂಡಿತ ಸರ್. ಆದ್ರೆ ಸರ್, ನೀವು ಇಷ್ಟು ವರ್ಷ ಎಲ್ಲಿದ್ರಿ? ಶಿವಾಯ್ ಧ್ವನಿ ಬದಲಾಗಿತ್ತು. ಅವನು ಗಟ್ಟಿಯಾಗಿ ಹೇಳಿದ, ದಿನೇಶ್ ಅವರೇ, ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ನಿಮಗೆ ನೆನಪಿದ್ಯಾ, 12 ವರ್ಷಗಳ ಹಿಂದೆ ಒಂದು ಸೆಂಟ್ರಲ್ ಸ್ಟ್ರೀಟಲ್ಲಿ ಒಂದು ಘಟನೆ ನಡೆದಿತ್ತು. ಅದೇ ಕಿಡ್ನಾಪಿಂಗ್. ಅದರಲ್ಲಿ ಸೇಫ್ ಮಾಡಿರೋ ಹುಡುಗಿ ಬಜಾಜ್ ಫ್ಯಾಮಿಲಿಯ ನಂದಿನಿ ಆಗಿದ್ಲಾ ಅಥವಾ ಬೇರೆಯವಳ? ಸರ್, ಅದು 12 ವರ್ಷಗಳ ಹಿಂದಿನ ಘಟನೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನನಗೆ ಹೇಳಿ, ನಂದಿನಿ ಬಜಾಜ್ ನಿಮ್ಗೆ ಹೇಗ್ ಗೊತ್ತು? ನಾನು ನಾಳೆ ನಂದಿನಿ ಬಜಾಜ್ಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಇದನ್ನ ಕೇಳಿ ದಿನೇಶ್ ಬೆಚ್ಚಿ ಬಿದ್ದರು. ಆಳವಾಗಿ ಉಸಿರೆಳೆದರು. ಶಿವಾಯ್ ಜೊತೆ ಮಾತಾಡಿದಕ್ಕೆ ಅವರ ಸಂತೋಷ ದ್ವಿಗುಣವಾಯಿತು. ತಕ್ಷಣ ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳಿದರು, ನೋಡಿ, ಎಲ್ಲ ಕಂಪನಿ ಡೈರೆಕ್ಟರ್ಗಳಿಗೆ ಹೇಳಿ ನಾವು ಬೋರ್ಡ್ ಮೀಟಿಂಗ್ ನಡೆಸ್ತಿದ್ದೀವಿ. ಮತ್ತೆ ಎಲ್ರಿಗೂ ಹೇಳಿ ನಮ್ಮ ಬಾಸ್ ಹಿಂದಿರುಗಿದ್ದಾರೆ ಅಂತ ತಿಳಿಸ್ಬಿಡಿ. ಶಿವಾಯ್ ತನ್ನ ರೂಬಿಕ್ ಕ್ಯೂಬ್ ಕಡೆ ನೋಡಿದ್ದ. ಅವನ ಮುಖದಲ್ಲಿ ಸ್ಪಷ್ಟ ನಗು ಇತ್ತು. ನಂದಿನಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೆ. ನೀನು ನನ್ನ ಮಾತನ್ನ ಕೇಳಿದಿದ್ರೆ ನಿನ್ನನ್ನು ರಾಣಿ ಥರ ನೋಡ್ಕೋತಿದ್ದೆ ನಾನು. ಆದರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನು ಏನು ಕಳ್ಕೊಂಡಿದ್ಯಾ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ಮುಂದೆ ಕಾದ್ ನೋಡು ಏನಾಗುತ್ತೆ ಅಂತ. ಆಟ ಈಗಷ್ಟೇ ಶುರುವಾಗಿದೆ. ಈಗ ಶಿವ ಏನ್ ಮಾಡ್ತಾನೆ? ಅವನು ನಿಜವಾಗಲೂ ಯಾರು? ಕಿಡ್ನಾಪ್ ಆಗಿದ್ದವರು ಯಾರು? ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.